जमात के रूबरू माह-नूर तुम्हारा निकाह यस रहमान साहब से किया जा रहा है। क्या तुम्हें कबूल है? क्या तुम्हें कबूल है? क्या तुम्हें कबूल है? ಇವತ್ತಿನ ದಿನ ನಾವು ವರ್ಷ ಮಿಲಾದುನ್ ನಬಿ ಅಂಗವಾಗಿ ಪ್ರತಿ ವರ್ಷ ನಾವು ಮಿಲಾದುನ್ ನಬಿ ಅಂಗವಾಗಿ ವಿವಾಹಗಳು ಮಾಡ್ತೀವಿ। ಏನು ಮಿಲಾದುನ್ ನಬಿ ಆದಮೇಲೆ ಮೊದಲನೇ ವಾರ ಭಾನುವಾರ ಯಾವತ್ತು ಬರುತ್ತೆ ಆವತ್ತಿನ ದಿವಸ ನಾವು ವಿವಾಹಗಳು ಮಾಡ್ತಾ ಇದ್ದೀವಿ। ಈ ವರ್ಷ ವಿಶೇಷವಾಗಿ ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಎಲ್ರಿಗೂ ಒಂದು ವೇದಿಕೆ ಮೇಲೆ ಮಾಡಬೇಕಂತ ನಮ್ಮ ಆಸೆ ಇತ್ತು। ಅದೇ ರೀತಿಯಾಗಿ ಈ ವರ್ಷ ಮಾಡ್ತಾ ಇದ್ದೀವಿ। ಅವ್ರಿಗೇನು ಮನೆ ಸಾಮಗ್ರಿಗಳು ಬೇಕೋ ಎಲ್ಲ ಕೊಟ್ಟಿದ್ದೀವಿ। ಮುಸ್ಲಿಮ್ಸ್ಗೆ ಒಂದು ಕುರಾನು ಮತ್ತು ಇಲ್ಲಿ ಭಗವದ್ಗೀತೆ ಏನವರು ಸಂಪ್ರದಾಯ ಪ್ರಕಾರವಾಗಿ ಏನೇನು ಬೇಕೋ ಅದೆಲ್ಲ ಕೊಟ್ಟಿದ್ದೀವಿ। ಇದೇ ರೀತಿ ಎಲ್ಲರೂ ಸಹಕಾರ ಬೇಕು। ನಾವು ಹಿಂಗೆ ಇದೇ ರೀತಿ ಪ್ರತಿ ವರ್ಷ 3ನೇ ವರ್ಷ ಎಲ್ಲ ವರ್ಷವೂ ಮಾಡಬೇಕಂತ ನಮ್ಮ ಆಸೆ ಇದೆ। ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ। ಎಲ್ರಿಗೂ ಸಹ ನಾವು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ। ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತವ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ। ಜೈ ಹಿಂದ್, ಜೈ ಕರ್ನಾಟಕ ಮಾತು। ಒಂದು ನಂಗ್ಲಿ ನವಜವಾನ್ ಕಮಿಟಿ ವತಿಯಿಂದ 3ನೇ ವರ್ಷ ಒಂದು ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿದ್ದಾರೆ। ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ವೇದಿಕೆ ಇವತ್ತೊಂದು ಸುದಿನ ಅಂತಾನೆ ಹೇಳ್ಬೋದು। ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಇದ್ದೀವಿ। ಹಾಗೆ ಜಾತ್ಯತೀತವಾಗಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರು ಎಲ್ಲರೂ ಸಹ ಒಂದು ವೇದಿಕೆಯಲ್ಲಿ ಅಲಂಕರಿಸಿಕೊಂಡಿದ್ದೀವಿ। ಈ ಒಂದು ನಮ್ಮ ಭಾರತ ದೇಶ ಸೆಕ್ಯುಲರ್ ಜಾತ್ಯತೀತ ದೇಶ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು। ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು, ಹಿರಿಯರು ಮತ್ತು ಎಲ್ಲರೂ ಸಹ ಒಂದು ಮಾರ್ಗದರ್ಶನ ಮತ್ತು ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು 3ನೇ ವರ್ಷ ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ। ಇದೇ ರೀತಿ ಮುಂದಿನ ದಿನಗಳಲ್ಲೂ ಮುಂದಿನ ವರ್ಷನೂ ಸಹ ಕಂಟಿನ್ಯೂ ಮಾಡಲಿ, ಹೀಗೆ ಪ್ರತಿ ವರ್ಷ ಮಾಡ್ಕೊಂಡು ಹೋಗಲಿ। ಇದಕ್ಕೆ ನಮ್ಮ ಎಲ್ಲರ ಸಹಕಾರನೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳಿಸುತ್ತಾ ನೂತನ ನವ ದಂಪತಿಗಳಿಗೆ ಮತ್ತು ನಮ್ಮ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಸಹ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ।